Hello students, the topic of this session is menus in Windows based applications. Obviously, Windows based applications consists of this menu feature. ನೀವು MS Word, MS Excel ಇರ್ಬೋದು, ಯಾವುದೇ ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್ಸ್ ನೋಡಿದ್ರೂ ಅಲ್ಲಿ ಫಸ್ಟ್ ಆಪ್ಷನ್ನು ನಿಮಗೆ ಫೈಲ್ ಅಂತ ಕಾಣಿಸ್ತಿರುತ್ತೆ. As you are viewing a PPT slide on the screen, ಈ PPT ಸ್ಲೈಡ್ನಲ್ಲೇ ನಿಮಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಮೆನು ಬಾರ್ನಲ್ಲಿ ಇಫ್ ಯು ಕಾನ್ಸಂಟ್ರೇಟ್ ಆನ್ ದಿ ಫಸ್ಟ್ ಸೆಕ್ಷನ್ ಆಫ್ ದಿಸ್ PPT, you can observe home, insert, design, animation, slideshow, review, view. ಈ ರೀತಿ ಆಪ್ಷನ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನಿಮಗೆ MS Word, MS Excel ಎಲ್ಲೂ ಆಪ್ಷನ್ಸ್ಗಳನ್ನ ಸಿಗುತ್ತೆ. ಸೊ ಈ ರೀತಿ ಆಪ್ಷನ್ಸ್ ಏನು ಸಿಗುತ್ತೆ, ವೆನ್ ಯು ಕ್ಲಿಕ್ ಆನ್ ಹೋಮ್ ಇನ್ ದಿಸ್ ರಿಬ್ಬನ್ ಸೆಕ್ಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದೀಸ್ ಆಪ್ಷನ್ಸ್. ಇಲ್ಲಿ ಕಟ್, ಕಾಪಿ, ಪೇಸ್ಟ್, ನ್ಯೂ ಸ್ಲೈಡ್, ರೀಸೆಟ್, ಡಿಲೀಟ್, ಇದೇನು ಡ್ರಾಯಿಂಗ್, ಪ್ಯಾರಾಗ್ರಾಫ್, ಫಾಂಟ್ ಆಪ್ಷನ್ಸ್ ಎಲ್ಲ ಬರ್ತಾ ಇದೆ ಈ ರಿಬ್ಬನಲ್ಲಿ. That is because since I have clicked on home menu. ಅದೇ ರೀತಿ ಇನ್ಸರ್ಟ್ ಮೆನ್ಯು ಕ್ಲಿಕ್ ಮಾಡಿದ್ರೆ ನನಗೆ ಇನ್ಸರ್ಟಿಂಗ್ ಪಿಕ್ಚರ್ಸ್ ಆಪ್ಷನ್ನು, ಕ್ಲಿಪ್ ಆರ್ಟ್ ಆಪ್ಷನ್ನು, ವಾಟರ್ ಮಾರ್ಕ್ ಹಾಕೋಕ್ಕೆ ಆಪ್ಷನ್ನು, ಈ ರೀತಿ ಐ ಆಮ್ ಗೋಯಿಂಗ್ ಟು ಗೆಟ್ ಸೋ ಮೆನಿ ಆಪ್ಷನ್ಸ್ ಇನ್ ದಿಸ್ ರಿಬ್ಬನ್ ಸೆಕ್ಷನ್. ಸ್ಲೈಡ್ ಶೋ ಕ್ಲಿಕ್ ಮಾಡಿದ್ರೆ ಅಗೈನ್ ಟೈಪ್ಸ್ ಆಫ್ ಸ್ಲೈಡ್ ಶೋ ದಟ್ ಐ ಕ್ಯಾನ್ ಪ್ರೆಸೆಂಟ್ ವಿತ್ ಸೆಟ್ಟಿಂಗ್ಸ್ ಫಾರ್ ದಟ್ ಸ್ಲೈಡ್ ಶೋ, ರೆಕಾರ್ಡಿಂಗ್, ನರೇಷನ್, ಇದೆಲ್ಲ ಆಪ್ಷನ್ಸ್ ಸಿಗುತ್ತೆ. ಸೊ ದಿಸ್ ಸೆಕ್ಷನ್ ವಾಟ್ ಯು ಆರ್ ವ್ಯೂವಿಂಗ್, ಈ ರೀತಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದೇ ಈ ಸೆಷನ್ದು ಕಾನ್ಸೆಪ್ಟ್. ದಟ್ ಈಸ್ ಮೆನ್ಯೂ. ದಿಸ್ ಈಸ್ ಕಾಲ್ಡ್ ಆಸ್ ಮೆನ್ಯೂ ಬಾರ್. ನೀವು ಬೇಸಿಕ್ಸ್ ಕಲಿಬೇಕಾದ್ರೆ ಈ ಒಂದು ಸೆಕ್ಷನ್ನ ಮೆನ್ಯೂ ಬಾರ್ ಅಂತ ಕಲ್ತಿರ್ತೀರ. ಆ ಮೆನ್ಯೂಸ್ನ ಹೇಗೆ ಕ್ರಿಯೇಟ್ ಮಾಡೋದು, ದಟ್ ಯು ವಿಲ್ ಲರ್ನ್ ಇನ್ ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್ಸ್. ಇದೆಲ್ಲ ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್ಸು. MS Word, PPT, MS PowerPoint, MS Excel, ಇದೆಲ್ಲ ಎಲ್ಲ ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್ಸಲ್ಲೂ ನಿಮಗೆ ಈ ರೀತಿ ಆಪ್ಷನ್ಸ್ ಇರುತ್ತೆ. ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲೇ ವೆನ್ ಯು ಕ್ಲಿಕ್ ಆನ್ ದಿಸ್ PC ಆರ್ ಕಂಪ್ಯೂಟರ್ ಸೆಕ್ಷನ್ ಆರ್ ವೆನ್ ಯು ಕ್ಲಿಕ್ ಆನ್ ಸಮ್ ಲೋಕಲ್ ಡಿಸ್ಕ್, ಅಗೈನ್ ನಿಮಗೆ ಸ್ಟಾರ್ಟಿಂಗ್ ಲೈನು ಈ ಥರ ಆಪ್ಷನ್ಸ್ ಇರುತ್ತೆ. ಮೆನ್ಯೂ ಕಾರ್ಡಲ್ಲಿ ಮೆನ್ಯೂ ಐಟಮ್ಸ್ ಹೇಗಿರುತ್ತೆ ರೆಸ್ಟೋರೆಂಟ್ಸ್ಲಿ, ಆ ರೀತಿ ನಿಮಗೆ ಆಪ್ಷನ್ಸ್ಗಳು ಸಿಗೋ ರೀತಿ ಏನು ಪ್ರಿಪೇರ್ ಮಾಡಿರ್ತಾರೆ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್ಸಲ್ಲಿ, ಅದನ್ನು ಕ್ರಿಯೇಟ್ ಮಾಡೋದು ಯೂಸಿಂಗ್ ಕೋಡಿಂಗ್ ಇನ್ C# that you are going to learn. ಫಸ್ಟು ಈ ಕಾನ್ಸೆಪ್ಟು ಡೆವಲಪ್ ಆಗ್ತಾ ಇದ್ದಿದ್ದು ವಿಷುಯಲ್ ಬೇಸಿಕ್, VB ಅಂತ ಕೇಳಿರ್ತೀರ ನೀವು. ಅದು .NET ಪ್ಯಾಕೇಜಲ್ಲಿ ಬರೋ ಅಂಥದ್ದಲ್ಲ. ವಿಷುಯಲ್ ಬೇಸಿಕ್ ಅಂದರೆ ಬೇಸಿಕ್ ವರ್ಷನ್ ಆಫ್ ವಿಷುಯಲ್ ಬೇಸಿಕ್ ಕೋಡಿಂಗಲ್ಲಿ ಈ ರೀತಿ ಮೆನ್ಯೂ ಕ್ರಿಯೇಷನ್ನು ಮತ್ತು ವಾಟ್ ಎವರ್ ದಿ ವಿಂಡೋ ಟೂಲ್ಸ್ ಲೈಕ್ ಡೈಲಾಗ್ ಬಾಕ್ಸ್ ಕ್ರಿಯೇಷನ್, ಇದೆಲ್ಲ ಡೆವಲಪ್ಮೆಂಟ್ಸು ಅದರಲ್ಲಿ ಇತ್ತು. ಅದನ್ನೇ ನಿಮ್ಮ ಒಂದು ವಿಷುವಲ್ ಸ್ಟುಡಿಯೋ ಆ್ಯಪ್ ಏನಿದೆ, ಆ ವಿಷುವಲ್ ಸ್ಟುಡಿಯೋ ಆ್ಯಪಲ್ಲಿ ನೀವು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು, ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಕನ್ಸೋಲ್ ಅಪ್ಲಿಕೇಶನ್ಸ್ ಅಂತೂ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಮೆನಿ ಕನ್ಸೋಲ್ ಬೇಸ್ಡ್ ಅಪ್ಲಿಕೇಶನ್ಸ್. ಇದಕ್ಕೆಲ್ಲ ಮೊಬೈಲ್ ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ಬೋದು. ಎಲ್ಲ ವಿಷುವಲ್ ಸ್ಟುಡಿಯೋದಲ್ಲಿ ಪಾಸಿಬಲ್ ಇದೆ. ಅದೇ ರೀತಿ ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್ಸ್ಗೆ ಇದು ಒಂದು ಟೂಲ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ವಾಟ್ ಈಸ್ ದಿಸ್ ಮೆನ್ಯೂ ಅಂತಂದರೆ, ಇಟ್ಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯೂಸರ್ ಇಂಟರ್ಫೇಸ್ ಇನ್ ಎ ವಿಂಡೋಸ್ ಬೇಸ್ಡ್ ಅಪ್ಲಿಕೇಶನ್. ಇನ್ .NET ಆ್ಯಂಡ್ ಲೇಟರ್ ವರ್ಷನ್ಸ್, .NETಲ್ಲಿ ಮೆನ್ಯೂ ಸ್ಟ್ರಿಪ್ ಕಂಟ್ರೋಲ್ ಅಂತ ಟೂಲ್ ಬಾಕ್ಸಲ್ಲಿ ಆಪ್ಷನ್ ಸಿಗುತ್ತೆ. ಬೈ ಮೇಕಿಂಗ್ ಯೂಸ್ ಆಫ್ ವಿಚ್
you can create a menus. A menu on a form is created with a main menu object, which is a collection of menu item objects. For example, ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಫೈಲ್ನಲ್ಲಿ ನ್ಯೂ, ಓಪನ್, ಸೇವ್ ಆಸ್ ಈ ರೀತಿ ಆಪ್ಷನ್ಸ್ ಸಿಗುತ್ತಾ ಹೋಗುತ್ತೆ. ಸೊ ಆ ಲಿಸ್ಟ್ ಏನು ಡಿಸ್ಪ್ಲೇ ಆಗುತ್ತೆ ನಿಮಗೆ, ದಟ್ ಈಸ್ ನಥಿಂಗ್ ಬಟ್ ಮೆನು ಐಟಮ್ಸ್. ಮೇನ್ ಮೆನು ಅಂದರೆ ಆ ಫೈಲ್ ಆಗಿರುತ್ತೆ. And there are some steps that has to be followed to create this kind of menu strip controls and inserting menu items inside that menu strip control. First, you need to add main menu control to the form. Then, to add menu items to it, add menu item objects to the collection. It will be dynamically added if you set some properties. Or else you can go for coding also like this. Can make a declaration of main menu with the help of coding, and you can create list of items like this. For the file, which is a menu item, you can create main menu item as a file, and you can take submenu items as new, open, save as, exit, all these things as the submenu items. By declaring this main menu and menu item as the objects. After declaring in this manner, you are going to get this as the result. ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಓಪನ್ ಎಕ್ಸಿಟ್ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ. This we have seen in all the Windows based applications.
See here, when you choose menu strip control from the toolbox ಇಂದ menu strip control ತಗೊಂಡು just drag it and place it here. ಈ ರೀತಿ ಕ್ರಿಯೇಟ್ ಆಗುತ್ತೆ. ಫೈಲ್ ಅಂತ ನೀವಲ್ಲಿ ಟೈಪ್ ಮಾಡಿಕೊಂಡ್ರೆ ಈ ರೀತಿ ಫೈಲ್ ಅಂತ ಆಪ್ಷನ್ ಬರುತ್ತೆ. ಫಾರ್ ಸಬ್ ಮೆನು ಐಟಮ್ಸ್ ಈ ರೀತಿ ಮೆನು ಕ್ರಿಯೇಷನ್ ಮಾಡ್ಕೋಬೋದು. ಈ ರೀತಿ ಜಸ್ಟ್ ಈ ಟೈಪ್ ಇಯರ್ ಅಂತ ಸೆಕ್ಷನ್ ಇದೆಯಲ್ಲ, you keep on typing the menu items whatever you want. Now you are ready to run your program. To make it workable, for each link you can write some code for each menu item. ಸೊ ಈ ರೀತಿ ನೀವು ಮೆನೂಸ್ನ ಕ್ರಿಯೇಟ್ ಮಾಡ್ಕೋಬೋದು C# ನಲ್ಲಿ. So this is the menu strip control. By making use of this menu strip control, you can create the menus. Thank you all.